ಅಜಯ್ ಸರ್, ಐ ಲವ್ ಯು ಅನ್ನೋಗಿಂತ ಅಮೋರ ಅನ್ನೋದು ಚೆನ್ನಾಗಿದೆಯಾ ಅಂತ. ಒಟ್ಟಿನಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರೋ ಎಕ್ಸ್ಪ್ರೆಸ್ ಮಾಡು. ನಿಜವಾದ ಪ್ರೀತಿ ಇದ್ದರೆ ಎಕ್ಸ್ಪ್ರೆಸ್ ಮಾಡಬೇಕಷ್ಟೇ, ಅದೆಲ್ಲ ನೆಪಗಳಷ್ಟೇ. ಯೂಶಲಿ ಹುಡುಗಿಯರು ಒಂದೊಂದು ರೀತಿ ತನ್ನ ಅವಳಿಗೆ ಪ್ರೀತಿಸೋವಂಥ ಹುಡುಗ ಬೇರೆ ಬೇರೆ ರೀತಿಯಲ್ಲಿ ಅವಳಿಗೆ ಇಂಪ್ರೆಸ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಹುಡುಗಿಗೆ ಇರುತ್ತೆ. ಸೊ ಒಂದಿನ ಐ ಲವ್ ಯು ಹೇಳಿ, ಒಂದಿನ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಕನ್ನಡದಲ್ಲಿ ಹೇಳಿ, ಒಂದಿನ ಅಮೋರ ಅಂತ ಹೇಳಿ, ಎಲ್ಲನೂ ಚಂದ. ಒಟ್ಟಿನಲ್ಲಿ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ನೆಪ ಅಷ್ಟೇ ಇದು. ಬಹಳ ದಿನಗಳ ನಂತರ ಒಂದು ಅದ್ಭುತ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಸೊ ಮಜಾ ಅನಿಸುತ್ತೆ, ಕೇಳೋದಕ್ಕೂ ಮಜಾ ಅನಿಸುತ್ತೆ. ಕಾಲುಗಳು ಕೂಡ ಗೊತ್ತಿಲ್ಲದೆ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ 100% ಪಾರ್ಟ್ನರ್ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲುತ್ತೆ. ಅತಿ ಶೀಘ್ರದಲ್ಲಿ ರಿಲೀಸ್ ಕೂಡ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳು ಆಗ್ತಿದೆ ಅನ್ನೋದು ಸಿಕ್ಕಿರುವಂಥ ಮಾಹಿತಿ. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಆ್ಯಂಡ್ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಿಮ್ಮ ಮಾತು. ನಾನು ಅಂದರೆ ಮನಸಾರೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಹೈ ಟೈಮ್ ನಾವು ಆಡಿಯನ್ಸ್ಗಳಿಗೆ ಫೂಲ್ ಮಾಡೋವಂಥದ್ದು, ಸುಳ್ಳು ಹೇಳೋವಂಥದ್ದು ನಿಲ್ಲಿಸ್ಬಿಡ್ಬೇಕು. ಬಿಕಾಸ್ ನಮಗಿಂತ 100 ಟೈಮ್ಸ್ ಜಾಸ್ತಿ ಬುದ್ಧಿವಂತರಿದ್ದಾರೆ ಇವತ್ತು ಆಡಿಯನ್ಸ್, ಇವತ್ತಿನ ಜನ್ರೇಷನ್. ಥಿಯೇಟ್ರಿಗೆ ಬರಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತಾರೆ, ಯಾಕೆ ಬರಬೇಕು, ಅದು ವರ್ತಾ ಅಂತ. ಈಗ ನಾವು ಒಂದು ಬಟ್ಟೆ ತೊಗೊಳಕ್ಕೆ ಹೋದಾಗ ಒಂದು ಚಿಕ್ಕ ಮಗುಗೆ ಬಲೂನ್ ಕೊಡಿಸ್ಬೇಕಾದ್ರೆ ಅದು ಅಷ್ಟು ಬಲೂನ್ಗಳಲ್ಲಿ ಆಯ್ಕೆ ಮಾಡ್ಕೊಳ್ಳುತ್ತೆ. ಸೊ ಒಂದು ಸಿನಿಮಾನ ಅಷ್ಟು ಜನನ ಒಟ್ಟಿಗೆ ಕರ್ಕೊಂಬಂದು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಯೋಚನೆ ಮಾಡೋದು ತಪ್ಪೇ ಅಲ್ಲ ಅವ್ರದ್ದು. ಯೋಚನೆ ಮಾಡಬೇಕಾಗಿರೋದು ನಾವು. ಸುಮ್ಮನೆ ನಾನು ಯಾವುದೋ ಒಂದು ಸಿನಿಮಾ ಕೂತ್ಕೊಂಡು ಫೇಕ್ ಪಬ್ಲಿಸಿಟಿ ಮಾಡೋದಕ್ಕೆ, ಸುಮ್ಮನೆ ಸುಳ್ಳು ಹೇಳೋದಕ್ಕೆ ನಾನು ರೆಡಿ ಇಲ್ಲ. ಸಿನಿಮಾ ಎಷ್ಟು ದೊಡ್ಡ ಹಿಟ್ಟಾಗಲ್ಲ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳಬೇಕಾದ್ರೆ ನಾನು ನಿಷ್ಠಾವಂತನಾಗಿ, ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ ನನಗೆ ಇಷ್ಟ ಆಗಿದೆ ಅಂದರೆ ಮಾತ್ರ ನಾನು ಇವತ್ತು ಆಡಿಯನ್ಸಿಗೆ ಹೇಳಬೇಕು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸ್ಥಿತಿನಲ್ಲಿ ಭಾಳ ಗಟ್ಟಿಯಾಗಿ ನಾನು ಕೂತ್ಕೊಂಡಿದ್ದೀನಿ ಇವತ್ತು. ನಿಮ್ಮ ಮುಂದೆ ಬಂದು ಮೈಕ್ ಮುಂದೆ, ಒಂದು ಕ್ಯಾಮ್ರಾ ಮುಂದೆ ನಾನು ಆಡಿಯನ್ಸಿಗೆ ಅಡ್ರೆಸ್ ಮಾಡಿ ನನ್ನ ಸಿನಿಮಾ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಮೊದಲು ನನಗೆ ಸಮಾಧಾನ ಇದ್ದರೆ ಮಾತ್ರ. ಸೊ ಆ ಸಮಾಧಾನ ಇದ್ದದಕ್ಕೆ ಬಂದು ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಸಿನಿಮಾ ತುಂಬ ಖುಷಿ ಕೊಟ್ಟಿದೆ, ತುಂಬ ಕಾನ್ಫಿಡೆನ್ಸ್ ಇದೆ. ಇದು ಎಲ್ಲರೂ ಮೆಚ್ತಾರೆ. ಎಷ್ಟು ಮಟ್ಟಿಗೆ ಏನು ನನಗೆ ಗೊತ್ತಿಲ್ಲ, ಹಣೆ ಬರ ಅದು. ಬಟ್ ಎಲ್ರಿಗೂ ಇಷ್ಟಪಡೋಂಥ ಒಂದು ಸಿನಿಮಾ ಎಲ್ಲರೂ ಸೇರಿ ಮಾಡಿದ್ದೀವಿ ಅನ್ನೋದು 100% ಕಾನ್ಫಿಡೆನ್ಸ್ ಇದೆ. ಅದು ಹಾಗೆ ಆಗುತ್ತೆ. ಪಾರ್ಟ್ನರ್ ಅಂದರೆ ನಿಮ್ಮ ಪ್ರಕಾರ, ಲವ್ ಅಂದರೆ ನಿಮ್ಮ ಪ್ರಕಾರ? ಪಾರ್ಟ್ನರ್ ಅಂದರೆ ನನ್ನ ಪ್ರಕಾರ ಏನು ಸರ್? ಪಾರ್ಟ್ನರ್ ಅಂದರೆ ನನ್ನ ಪ್ರಕಾರ ಟುಗೆದರ್ ಫಾರ್ ಎವರ್. ಸೂಪರ್. ಲವ್ ಅಂದರೆ ಪಾರ್ಟ್ನರ್. ಲವ್ ಅಂದರೆ ಪಾರ್ಟ್ನರ್ ಅಂದರೆ ಟುಗೆದರ್ ಫಾರ್ ಎವರ್. ಸೂಪರ್ ಸರ್.